ದುಡ್ಡಿರೋನ್ ಯಾವ ರೀತಿ ಖರ್ಚು ಮಾಡ್ತಾನೋ ನೀವು ಅದೇ ರೀತಿ ಖರ್ಚು ಮಾಡ್ತೀರಾ. ಅವನಿಗೆ 10,000 ಖರ್ಚು ಮಾಡೋದು ಮ್ಯಾಟ್ರೇ ಅಲ್ಲ. ಬಟ್ ನಿಮಗೆ 10,000 ಖರ್ಚು ಮಾಡೋದು ನಿಮ್ದು 15 ದಿವಸ ಸಂಬಳ ಆಗಿರ್ಬೋದು, ಅಥವಾ 5 ದಿವಸ ಸಂಬಳ ಆಗಿರ್ಬೋದು, 6 ದಿವಸ ಸಂಬಳ ಆಗಿರ್ಬೋದು, ಅವನಿಗೆ 1 ದಿವಸ ಸಂಬಳ ಆಗಿರ್ಬೋದು. ನೀವೇನ್ ಮಾಡ್ತೀರಾ, ಅವ್ನು ಮಾಡ್ತಿದ್ದಾನಲ್ಲ ನಾನು ಸುಮ್ ಕೂತ್ಕೊಳಕ್ಕಾಗಲ್ಲ, ನಾನು ಅದೇ ರೀತಿ ಮಾಡ್ಬೇಕಂತ ನೀವು ಅದೇ ರೀತಿ ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಆಮೇಲೆ ಒನ್ಸ್ ನೀವು ಈ ತರ ಹೊರಗಡೆ ತೋರ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ, ನೀವು ಒಂದು ಕ್ರೆಟಾ ಕಾರ್ ತಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ಅಥವಾ ನೀವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಏನ್ ಮಾಡ್ತಾರೆ, ನಿಮ್ ಸಂಬಂಧಿಕರೆಲ್ಲರೂ ಪರಿಚಯದವರೆಲ್ಲ ಕಾಲ್ ಮಾಡ್ತಾರೆ. ಏನಪ್ಪಾ ಚೆನ್ನಾಗಿದೆಯೇನಪ್ಪ ಹಂಗೆ ಹಿಂಗೆ ಅಂತ ಕಾಲ್ ಮಾಡ್ಬಿಟ್ಟು ನನಗೆ ದುಡ್ಡು ಬೇಕಿತ್ತು, ನನಗೆ ಸ್ವಲ್ಪ ಸಾಲಕ್ಕೆ ದುಡ್ಡು ಬೇಕಿತ್ತು ಕೊಡ್ತೀಯಾ, ಈ ತರ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಏನಾಯ್ತು, ಅವ್ರಿಗೇನ್ ಗೊತ್ತು ನೀವು EMI ನಲ್ಲಿ ತಂದಿದ್ದೀರಾ ಅಂತ. ಈಗ ನೀವೇನಂತೀರಾ, ಇಲ್ಲ ಅಂತ ಹೇಳ್ತೀರಾ. ಇಲ್ಲ ಅಂದ ತಕ್ಷಣ ಮುಂಚೆ ಮಾತಾಡಿಸ್ತಾನೆ ಇರ್ಲಿಲ್ಲ, ಅವಾಗ ಹೆಂಗೋ ಸುಮ್ಮನಿದ್ರು, ಈಗ ನೀನು ಮಾತಾಡಿಸಿ ನಿನ್ ಮೇಲೆ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೇನೆ ದೊಡ್ಡವ್ರು ಕೂಡ ಹೇಳ್ತಿರ್ತಾರೆ, ಜಾಸ್ತಿ ಹೊರಗಡೆ ತೋರ್ಸ್ಕೊಂಬಾರ್ದು, ಜನದ ಕಣ್ ಸರಿ ಇಲ್ಲ ಅಂತಾರಲ್ಲ, ಇದೇ ರೀಸನ್ ಇಂದಾನೆ. ಯಾಕೆಂದ್ರೆ ಜನಗಳು ನೋಡಿದ್ರೆ ಅದರಿಂದ ಬೆನಿಫಿಟ್ ತಗೊಳಕ್ಕೆ ಅವ್ರಿಗೇನು ಬೆನಿಫಿಟ್ ಸಿಗ್ಬೇಕು ಅನ್ನೋದಕ್ಕೆ ಯೋಚನೆ ಮಾಡ್ತಾರೆ. ಆರನೇದು, ನೀವು ಟಾರ್ಗೆಟ್ ಆಗ್ತೀರಾ. ಯಾರಿಗೆ? ಸುತ್ತಮುತ್ತ